ಸಲುವಾಗಿ ಎಲ್ಲ ಶಿಕ್ಷಣವಂತರಾಗಲಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಮಲೆ ಬಿಕ್ಕು ಸಿಡ್ಕೊಂಡು ಶಿಕ್ಷಣದ ಪ್ರಸಾರ ನಾವು ಮಾಡ್ತಾ ಇದ್ದೀವಿ. ಅದರಂತೆನ ಶಿಕ್ಷಣದೊಳಗೆ ಕಲಿಯುವಂಥ ಹುಡುಗರು 8% ಹುಡುಗರು ಇವತ್ತೇನಾಗ್ಯಾರ ಅಂದ್ರೆ ಪದವೀಧರರಾಗ್ಯಾರ. ಸಾವಿರ ಗಟ್ಟಲೆ ವಿಶ್ವವಿದ್ಯಾಲಯಗಳು ಹುಟ್ಕೊಂಡವ. ಅವಕ್ಕೆಲ್ಲ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಅದ. ಆದ್ರೆ ಕಲಿತಾರ ಆದ್ರೆ ತಲೆ ಬೆಳಿತೈತಿ, ಚಾತುರ್ಯತೆ ಬೆಳಿತೈತಿ, ಬುದ್ಧಿ ಬೆಳಿತೈತಿ. ಆದ್ರೆ ಆ ಬುದ್ಧಿಯನ್ನ ಸದುಪಯೋಗ ಪಡಿಸ್ಕೊಳ್ಳೋಂಥ ಹೃದಯ ಕೂಗ್ತತಿ, ಅಂಧಕಾರದಾಗ ಮುಳುಗ್ತತಿ, ಸ್ವಾರ್ಥಕ್ಕೆ ಬೀಳ್ತತಿ, ಮತ್ತೊಬ್ಬರನ್ನು ಸುಲಿತತಿ, ತಾ ದೊಡ್ಡ ಕುಕ್ಕತಿ, ಮನೆಗಳನ್ನ ಮಾಲಗಳನ್ನು ಕಟ್ಸ್ಕೋತಾರ. ಆದ್ರ ರೋಗ ಪೀಡಿತರಕ್ಕಾರ. ಆ ರೋಗ ಪೀಡಿತರಾಗಿ ರೌರವ ನರಕದೊಳಗೆ ಹೋಗುವಂತ ಸ್ಥಿತಿ ಅವ್ರದ್ದೈತಿ ಅನ್ನೋದನ್ನ ಇಲ್ಲಿಯವರೆಗೆ ಈ ಶಿಕ್ಷಣ ತಜ್ಞರಿಗೂ ಬಂದಿಲ್ಲ. ಇವತ್ತು ಶಿಕ್ಷಣವನ್ನು ಪಡೆಯುವಂತ ವಿದ್ಯಾರ್ಥಿಗಳಿಗೂ ಬಂದಿಲ್ಲ. ಇವತ್ತು ನಮಗನಿಸ್ತದೆ. ಅದಕ್ಕೆ ಇಂಥ ಶಿಕ್ಷಣ ವ್ಯವಸ್ಥೆಯೊಳಗೆ ಏನು ಮಾಡಬೇಕಾಗೈತಿ ಅನ್ನೋದನ್ನ ಅಧ್ಯಾತ್ಮ ಅಂದ್ರೆ ಅದು ನೆಲಕದ ವಿಷಯ. ಅದು ಮಠಾಧೀಶರಿಗೆ ಧರ್ಮಗುರುಗಳಿಗೆ ಸಂಬಂಧಪಟ್ಟದ್ದು. ನಮಗೇನು ಸಂಬಂಧ ಅನ್ನುವಂಥ ರೀತಿಯೊಳಗೆ ಇವತ್ತ ಶಿಕ್ಷಣವನ್ನು ದೂರ ಮಾಡಿ, ಸಮಾಜ ವ್ಯವಸ್ಥೆಯನ್ನು ದೂರ ಮಾಡಿ, ರಾಜಕಾರಣವನ್ನು ದೂರ ಮಾಡಿ ಇವತ್ತು ಧರ್ಮವನ್ನು ಬೆಳೆಸ್ತೀವಿ ಅಂತಂದ್ರೆ ಧರ್ಮ ಎಂಥ ರೀತಿಯೊಳಗೆ ಬೆಳೆದದ ಇವತ್ತ ಈ ದೇಶದೊಳಗೆ? ಯಾವ ಧರ್ಮ ಬೆಳೆದದ? ಯಾವ ಧರ್ಮನೂ ಈ ದೇಶದೊಳಗೆ ಬೆಳೆದಿಲ್ಲ. ಧರ್ಮದ ನಿಜವಾದ ತಿರುಳನ್ನ ಯಾರೂ ಆಚರಣೆ ಮಾಡಿಲ್ಲ ಅಂತ ನಮ್ಗೆ ಕಂಡು ಬರ್ತದೆ. If you are to be the religious masters in India, you should go village to village, teach them what they are needy. If you are sitting in the palace like temple, wearing precious clothes, eating delicious foods, saying Ramakrishna Hari, it is not dharma, you are not at all dharma guru. ಧರ್ಮಗುರು ಆಗಿದ್ದವ ಇದು ಸ್ವಾಮಿ ವಿವೇಕಾನಂದ ಹೇಳಿದಂಥ ಮಾತು. ನಿಜವಾಗಿ ಈ ದೇಶದೊಳಗೆ ಧರ್ಮಗುರು ಆಗಿದ್ರೆ ಅರಮನೆ ಅಂತ ಮಠ ಕಟ್ಟಿಸಿಕೊಂಡು ಸುಪ್ಪತ್ತಿ ಗಾದಿ ಮೇಲೆ ಕುಂತು ಭಕ್ಷ್ಯ ಭೋಜ್ಯಗಳನ್ನು ಸೇವಿಸಿ ಆರಾಮಾಗಿ ರಾಮಕೃಷ್ಣ ಹರಿ ಅಂತ ಹೇಳ್ಕೋತ ಕುಂತದ್ದಾದ್ರೆ ಇದು ಧರ್ಮ ಅಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಿಜವಾದ ಧರ್ಮಗುರುನ ನೀ ಆಗಿದ್ರ ಏನ್ ಮಾಡಬೇಕು, ಅವನ ಕರ್ತವ್ಯ ಏನು ಅಂತ ಕೇಳಿದ್ರೆ ಯಾವ ಓಣಿಯೊಳಗೆ, ಯಾವ ಸಮಾಜದೊಳಗೆ, ಯಾವ ಊರೊಳಗೆ, ಯಾವ ಜೀವಿಗಳು ಮಾನವರು ಇವತ್ತ ದುಶ್ಚಟಗಳಿಗೆ ಬಲಿಯಾಗಿ ಸೆರೆ, ಸೇಂದಿ, ಗಾಂಜಾ, ಅಫೀಮು, ಇಸ್ಪೇಟು, ಲಾಟ್ರಿ, ಕೊಸಿ, ಜೂಜಾಟ, ಡ್ರಗ್ಸು ಇವೆಲ್ಲದಕ್ಕೂ ಬಲಿಯಾಗಿ ತಮ್ಮನ್ನು ಹಾಳು ಮಾಡಿಕೊಂಡು ತಮ್ಮ ಮಣಿತನ ಹಾಳು ಮಾಡಿ ನಿರ್ಗತಿಕರಾಗಿ ಭಿಕಾರಿಗಳಾಗಿ ಇವತ್ತ ಈ ದೇಶವನ್ನ ಒಂದು ಅತ್ಯಂತ ದುಸ್ಥಿತಿಗೆ ತಂದು ಒದಗಿಸ್ತಾ ಇದ್ದಾರಲ್ಲ, ಅಂಥ ದುಶ್ಚಟಕ ಬಲಿಯಾದಂಥ ಪ್ರತಿಯೊಬ್ಬ ಮಾನವನನ್ನ ಇವತ್ತ ಆ ದುಶ್ಚಟಗಳಿಂದ ದೂರ ಮಾಡೋದನ್ನ ಇವತ್ತ ಧರ್ಮಗುರುಗಳ ಕರ್ತವ್ಯ. ಧರ್ಮಗುರು ಅವರನ್ನ ಎಲ್ಲಾ ಚಟಗಳಿಂದ ಮುಕ್ತರನ್ನಾಗಿ ಮಾಡೋದನ್ನ ಅವ್ರ ಉದ್ದೇಶ. ಇನ್ನ ಯಾರು ದುರ್ಬಲದಾರ, ಹೇಡಿಗಳದಾರ, ಪುಕ್ಕಲುಗಳದಾರ, ಯಾರಿಗೆ ಈ ಪಂಚಮಹಾಭೂತಾತ್ಮಕವಾಗಿರ್ತಕ್ಕಂಥ ಅನಂತ ಸೃಷ್ಟಿಯೊಳಗಿರ್ತಕ್ಕಂಥ ಸಿರಿ ಸಂಪತ್ತನ್ರಿ, ಭೂಮಿ ಸೀಮೆ ಅನ್ರಿ, ಅಧಿಕಾರ ಅಂತಸ್ತನ್ರಿ, ಇವತ್ತರಿಂದ ವಂಚಿತರಾಗಿ ಇವತ್ತ ಕಣ್ಣೀರ ಕೂಡ ಒಂದು ಮಾಡ್ಕೊಂಡು ಆತ್ಮಗಳು ತಳಮಳಿಸಾಕತ್ತಾವ. ಅಂತ ಆತ್ಮ ತಳಮಳಿಕೆಗೋಸ್ಕರವಾಗಿ ಈ ದೇಶದೊಳಗ ಅನಾಚಾರ, ಅನ್ಯಾಯ, ಭ್ರಷ್ಟಾಚಾರ, ಘೂಸ್ಕೋರಿ ಅದೇನೋ ಅಂತಾರಲ್ಲ, ಒಬ್ಬರನ್ನೊಬ್ಬರು ಗುಲಾಮಗಿರಿಯೊಳಗೆ ಇಟ್ಕೊಳ್ಳುವಂಥ ಪದ್ಧತಿ ಇವತ್ತೇನದ ಅದನ್ನ ದೂರ ಮಾಡೋ ಸಲುವಾಗಿ ನೀನು ಪ್ರತ್ಯಕ್ಷವಾಗಿ ಇವತ್ತಿನ ರಾಜಕಾರಣದಾಗಲಿ ಅರ್ಥವ್ಯವಸ್ಥೆಯೊಳಗಾಗಲಿ ಇವತ್ತ ಮಾನವೀಯ ಧರ್ಮವನ್ನು ಮೆರೆಯುವಂಥ ರೀತಿಯೊಳಗ ಮಾಡಲೇಬೇಕು. ಅದಕ್ಕೆ ಯಾವ ಜೀವಿಗಳಿಗೆ ಬಟ್ಟೆಗೆ ಹಣ್ಣಿಲ್ಲ, ಮೈ ಮೇಲೆ ಬಟ್ಟಿಲ್ಲ, ಅವರಿಗೆ ದಿನನಿತ್ಯದ ಸೌಕರ್ಯಗಳಿಂದ ಅವರು ವಂಚಿತರಾಗ್ಯಾರ. ಅದರಿಂದ ಅಂಥ ವಂಚಿತರಿಗೆ ಅನುಕೂಲಕರವಾಗಿ ಮಾಡುವಂಥ ರೀತಿಯೊಳಗ ಈ ಸಂಪತ್ತನ್ನಾಗಲಿ ಸೃಷ್ಟಿಯ ಎಲ್ಲ ವಸ್ತುಗಳನ್ನಾಗಲಿ ಸರಿಯಾದ ರೀತಿಯೊಳಗ ಪ್ರತಿಯೊಬ್ಬರಿಗೂ ಮುಟ್ಟುವಂಗೆ ಮಾಡಬೇಕಾದದ್ದು ಧರ್ಮಗುರುವಿನ ಪ್ರಥಮ ಕರ್ತವ್ಯ. ಈ ಅರ್ಥದೊಳಗೆ ಸ್ವಾಮಿ ವಿವೇಕಾನಂದರು ಹೇಳುವುದಂದ್ರೆ ಬಡವರ ಜೋಪಡಿಗಳಲ್ಲಿ, ಅರಸರ ಅರಮನೆಗಳಲ್ಲಿ ಎಲ್ಲಿಯವರೆಗೆ ವೇದಾಂತ ತತ್ವ ಬಳಸಲ್ಪಡೋದಿಲ್ಲ
ಅಲ್ಲಿವರೆಗೆ ಭಾರತದ ಭಾಗ್ಯೋದಯವೇ ಇಲ್ಲ ಅಂತ ಹೇಳಿ ಭವಿಷ್ಯ ಅಂದಮೇಲೆ ಇವತ್ತ MLA ಮನ್ಯಾಗ ಏನು ಊಟ ಮಾಡ್ತಾನ, ಹುಲಿಕಾರ ಮನ್ಯಾಗ ಅದನ್ನ ಊಟ ಮಾಡ್ಬೇಕು. ಇದು ರಾಮರಾಜ್ಯ. ಮತ್ತ ಹುಲಿಕಾರನಿಗೆ ತಿನ್ನಾಕ ಒಂದು ತುತ್ತು ಕೂಳಿಲ್ಲ, ಇವತ್ತವರಿಗೆ ಭಕ್ಷ್ಯ ಭೋಜ್ಯಗಳು ಇದ್ದೂನು ಬೇಕಾದಷ್ಟಿದ್ದೂನು ಅದನ್ನ ತಿಪ್ಪಿ ಚೆಲ್ಲುವಂತ ಪರಿಸ್ಥಿತಿಯೊಳಗೆ ಅವ್ರು ಊಟ ಮಾಡ್ತಾರಂದ್ರ ಇದಕ್ಕೇನು ಧರ್ಮ ಅಂತೀರಿ, ಏನಂತೀರಿ? ಮತ್ತು ಧರ್ಮಗುರು ಕೆಲಸ ಏನು? ಧರ್ಮಗುರುಗಳು ಬೇಕಾಗಿದ್ರೆ ದೊಡ್ಡ ಮಠ ಕಟ್ಸಿ, ವೈಭವ ಆಗ್ಬೇಕು, ಭಾಳ ಜನ ಸೇರ್ಬೇಕು, ಹೌದು ಅನ್ನಬೇಕು. ಈ ದಿಶೆಯೊಳಗೆ ಹೋಗ್ತಾರೆ. ನಮ್ಮಲ್ಲೇನ ಧರ್ಮಗುರುಗಳಿಗೆ ಎಂಥ ವಿಚಿತ್ರ ಅಂದ್ರೆ ಮಣಿತನಗಳ ಹಾಳಾಗಲಿ, ವ್ಯಕ್ತಿಗಳ ಹಾಳಾಗಲಿ, ನಮ್ಮ ಮಠ ಮಾತ್ರ ವಿಸ್ತಾರ ಆಗಲಿ, ದೊಡ್ಡದಾಗಲಿ ಅಂತ ತಿಳ್ಕೊಂಡು ಎಷ್ಟೋ ಜನರು ಅವ್ರನ್ನ ಭೂಮಿಯನ್ನು ಸಹಿತ ಕಿತ್ತುಕೊಂಡು ಹೊರಗೆ ಹಾಕಿ ಅವ್ರಿಗೆ ಧಮಕಿ ಕೊಟ್ಟು ಅಲ್ಲಿ ಊರಾಗ ಬರೋದನ್ನ ಸಹಿತ ಇವತ್ತು ಮಾಡಿದಂಥ ಮಠಾಯಿಸರು ನಮ್ಮ ಸಮೀಪನ ಅದಾರ. ಏನ್ ಮಾಡ್ತಾರಂದ್ರೆ ಭಾಳ ದೊಡ್ಡ ಮೆರಿಬೇಕಂತೇಳಿ ಸಿನಿಮಾ ನಟನಟಿಯರನ್ನು ಕರ್ಸ್ಕೊಳ್ಳೋದು, ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು, ವೈಭವವನ್ನು ತೋರಿಸ್ಕೊಳ್ಳೋದು, ಅದರೊಳಗ ಮಠಾಧೀಶರಿಗೆ ಲಂಚ ಕೊಡ್ತು ಅಂತ ರೀತಿಯೊಳಗ ಪಾದ ಪೂಜೆ ಮಾಡ್ಕೊಳ್ರಿ, ಅರ್ಧ ತೊಲಿ ಬಂಗಾರ ಹಾಕ್ತೀವಿ ಅನ್ನೋದು, ಆಮೇಲೆ ಆ ಬಂಗಾರ ಹಾಕೋದ್ರೊಳಗೂ ಅರ್ಧಂಬರ್ಧ ತಿನ್ನೋದು, ಹಿಂಗೆಲ್ಲ ಮೋಸ ಮಾಡ್ತಕ್ಕಂಥವ್ರಿಗೆ ಧರ್ಮಗುರು ಅಂತೀರೇನೋ? ಇಲ್ಲ. ಇಂಥ ಮಹಾಜನತೆಯನ್ನ ನಂಬಿಸಿ ಕೋದು ಅವರ ಗೋರಿಗಳ ಮೇಲೆ ನೀ ಬೇಕಾದಂತ ದೊಡ್ಡ ಮಠ ಕಟ್ಟಿಸ್ಕೊಂಡಿದ್ರ ಅದು ಶೋಭಾ ಆಗುವುದಿಲ್ಲ, ಅದರಿಂದ ನಿನಗೂ ಸದ್ಗತಿ ಸಿಗುವುದಿಲ್ಲ ಅನ್ನೋದನ್ನ ಇವತ್ತು ಜನ ಮನವರಿಕೆ ಮಾಡ್ಕೊಳ್ಬೇಕು. ಅದೇ ರೀತಿಯೊಳಗ ಒಬ್ಬ ಶಾಸಕ ಬಂದಂದ್ರ, ಒಬ್ಬ ಮಂತ್ರಿ ಬಂದಂದ್ರ ಅವನಿಂದ 1000 ಗಟ್ಟಲೆ ಮಂದಿ ಬೆನ್ನು ಹತ್ತಾರ. ಆ ಬೆನ್ನು ಹತ್ತಾರ ಅನ್ನೋರಿಗೆ ಪ್ರತಿಯೊಬ್ಬರಿಗೆ ಏನಾದ್ರೂ ಅವನಿಂದ ಸಿಗ್ತತೇನೋ? ಇಲ್ಲ. ಇವ್ರನ್ನೆಲ್ಲ ಕೂಡಿಸಿ ಮತ್ತೊಬ್ಬ ಯಾರೋ ಹೊಡ್ಕೊಂಡ್ಬಿಡ್ತಾನ, ಮತ್ತೆಲ್ಲ ಇವ್ರನ್ನ ಎಲ್ಲಿದೀವಿ ಅಲ್ಲೇ ಉಳಿತೀವಿ. ತಮ್ಮ ಮತವನ್ನ ದುಡ್ಡಿಗೆ ಆಗಿ ಮಾರ್ಕೊಂಡು, ಸೆರೆ ಚಟಗಳಿಗೆ ಆಗಿ ಮಾರ್ಕೊಂಡು, ಬಿಡೇ ಇದ್ರೊಳಗೆ ಮಾರ್ಕೊಂಡು ನಾವಿವತ್ತ ಯಾವುದೇ ರಾಜಕಾರಣ ತಿದ್ದುತ್ತೀವಿ ಅಂದ್ರ ಇದು ಅಸಾಧ್ಯ ಮಾತು, ಇದು ಕನಸಾಗಿ ಉಳಿತದ ಅನ್ನೋದು ಸ್ಪಷ್ಟ ಅದ. ಅದಕ್ಕೆ ಧರ್ಮದ ತಿರುಳನ್ನು ಅರಿಸಬೇಕಾಗಿ ಧರ್ಮ ಇರುವುದು ರಿಲಿಜಿಯನ್ ಈಸ್ ಫಾರ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಸಲುವಾಗಿ ಧರ್ಮದ ತಾನು ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು. ಪರಿಪೂರ್ಣತೆಯನ್ನು ಪಡ್ಕೊಳ್ಳೋ ಸಲುವಾಗಿ ಧರ್ಮವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅದರ ಬದಲಾಗಿ ದ್ವಂದ್ವತೆಯನ್ನು ಹುಟ್ಟಿಸಿ, ಜನಜಂಗುಳಿಯನ್ನು ಎಬ್ಬಿಸಿ, ಸಡ್ಡು ಹೊಡೆದು, ಹೊಡೆದಾಟ ಬಡದಾಟ ಕಡದಾಟ ನಂದು ಹೆಚ್ಚು ಅನ್ನುವಂಥ ಭಾವನೆ ಇಟ್ಟುಕೊಂಡು ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಅಂತಕ್ಕಂಥ ವಿಷಯಗಳು ಲೋಲಾಡುವಂತ ಈ ಮಠಾಧಿಪತಿಗಳನ್ರಿ, ಧರ್ಮಗುರುಗಳನ್ರಿ, ರಾಜಕಾರಣಿಗಳನ್ರಿ ಇವತ್ತ ಈ ದೇಶವನ್ನ ಛಿದ್ರವಾಗಿ ಹೊಡಿತಾ ಇದ್ದಾರೆ. ಪ್ರತಿಯೊಬ್ಬರ ಹೃದಯದೊಳಗೆ ಚೂರಿ ಹಾಕ್ತಾ ಇದ್ದಾರೆ ಅಂತಂದ್ರೂ ಏನ್ ತಪ್ಪೇನಾಗುವುದಿಲ್ಲ. ಇವತ್ತ ಸುಭದ್ರವಾದಂಥ ಸರ್ಕಾರ, ಆ ಸರ್ಕಾರದೊಳಗೆ ಒಬ್ಬ ಚಪರಾಸಿ ಹಿಡ್ಕೊಂಡು ಮಂತ್ರಿವರೆಗೆ ಏನೇನು ಪಗಾರ ಅದ, ಎಷ್ಟೆಷ್ಟು ಪಗಾರ ತಗೋತಾರ, ಆ ಪಗಾರ ತಕ್ಕಂಗ ಒಬ್ಬರೂ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇವತ್ತ ಮಣಿಮಾತಾಗಿಬಿಟ್ಟದ. ಯಾಕಂತಂದ್ರ ಅವ್ರು ತೋಳ್ತಕ್ಕಂಥ ಲಂಚ, ಅವ್ರು ವಾಪರ್ಸ್ತಕ್ಕಂಥ ಬುದ್ಧಿ ಚಾತುರ್ಯತೆ ಇವತ್ತ ಎಲ್ಲಿ ಬೇಕಲ್ಲಿ ಅದು ಸುಖ ಶಾಂತಿ ಸಮಾಧಾನ ಕೊಡುವಂತ ವ್ಯವಸ್ಥೆ ಇಲ್ಲ ಅಂತ ನನಗನ್ನಿಸ್ತತಿ. ಅದಕ್ಕೆ ದಯವಿಟ್ಟು ಇವತ್ತ ಎಚ್ಚರ ಆಗ್ಬೇಕು, ರಾಜಕಾರಣಿಗೆ ಎಚ್ಚರ ಆಗ್ಬೇಕು, ವಿದ್ಯಾರ್ಥಿಗಳ ಎಚ್ಚರ ಆಗ್ಬೇಕು, ಶಿಕ್ಷಣ ತಜ್ಞರಿಗೆ ಎಚ್ಚರ ಆಗ್ಬೇಕು, ಧರ್ಮಗುರುಗಳು ಎಚ್ಚರ ಆಗ್ಬೇಕು. ಈ ರೀತಿ ಸರಿಯಾಗಿ ಎಚ್ಚರಗೊಂಡು ಸಂಸ್ಕಾರ ಕೊಡುವಂತ ಸತ್ಯನಿಷ್ಠೆಯಿಂದ ಜೀವನವನ್ನ ರೂಪಿಸಿಕೊಳ್ಳತಕ್ಕಂಥ ಪ್ರತಿಯೊಬ್ಬ ಮಾನವನನ್ನು ತಯಾರು ಮಾಡುವುದನ್ನ ಧರ್ಮಗುರುಗಳ ಕರ್ತವ್ಯದ. ಆ ರೀತಿ ಧರ್ಮಗುರುಗಳು ಮುಂದೆ ಬರಬೇಕು. ಆ ರೀತಿಯೊಳಗ ಇನ್ನೊಂದು ಕೆಲವು ಈ ಜನಾಂಗನ ನಾಶ ಆದ್ಮೇಲೆ ನಿನ್ನ ಮಠ ಎಲ್ಲಿ, ನಿನ್ನ ಧರ್ಮ ಎಲ್ಲಿ, ನಿನ್ನ ಮಾತೆಲ್ಲಿ, ನಿನ್ನ ಕಥೆಯಲ್ಲಿ? ಅದಕ್ಕೆ ಯುದ್ಧಕ್ಕೆ ಆಹ್ವಾನ ಕೊಡ್ತೀರಾ, ಅಣುಬಾಂಬ್ ತಯಾರು ಮಾಡ್ತೀರಾ, ಜಗತ್ತಿನೊಳಗೆ ಬೆಂಕಿ ಹಚ್ತೀರಾ? ಇವನ್ನೆಲ್ಲ ನೋಡಿದ್ರ ಇವತ್ತಿನ ಪರಿಸ್ಥಿತಿ ಯಾರಿಗೂ ಅದರ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ರ ಮಟ್ಟಿಗೆ ಬೆಳಕೊಂಡು ನಿಂತದ. ಇದನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನ ಎಲ್ಲರೂ ಸತ್ಯ ಶೋಧನೆಯೊಳಗೆ ತೊಡಗಿ ಆ ನಿರ್ಧಾರಕ್ಕೆ ಬರಬೇಕು. ಇದೇ ರೀತಿಯೊಳಗೆ ನಾವು ಅಧರ್ಮಿಗಳಾಗಿ ಬಿಟ್ರೆ ನಮ್ಮಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರುವುದಿಲ್ಲ.
ಹೊರಗಾಲು ಬೀಳ್ತತಿ. ಯಾಕಂದ್ರ ಪರಮಾತ್ಮ ಸಮತೋಲನವನ್ನು ಕಾಯ್ದುಕೊಳ್ಳುವ ಸಲುವಾಗಿ ನಮ್ಮ ಮ್ಯಾಲ ಒತ್ತಡ ಹೇರ್ತಾನ ಅಂತ ತಿಳಿದು ಬರ್ತದೆ. ಅದು ಅಲ್ಲದನ ನೋಡ್ರಿ, ಎಲ್ಲೆಲ್ಲಿ ಎಂಥದ್ದು ಬಾಲಿವುಡ್ ಅಂತಕ್ಕಂಥ ಈ ಪ್ರದೇಶದೊಳಗೆ ಅಮೇರಿಕಾದಾಗ ಏನಾಗ್ಯದಪ್ಪ ಅಂದ್ರ ಅನೇಕ ರೀತಿಯೊಳಗ ಏನು ಲಕ್ಷ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ರೆಸಾರ್ಟ್ಗಳನ್ನು ಮಾಡಿ ಏನೆಲ್ಲ ವೈಜ್ಞಾನಿಕವಾದಂಥ ರೀತಿಯೊಳಗೆ ಸುಖ ಪಡಿತೀವಿ ಅಂತ ಹೋದಾಗ ಇವತ್ತ ಅದು ಕಿಚ್ಚಾಗಿ ಹೊಂಟದ, ಬೆಂಕಿ ಎತ್ತಿ ಬಿಟ್ಟದ. ಅದನ್ನ ನಿಯಂತ್ರಣ ತರೋದು ಇವ್ರಿಗೆ ಸಾಧ್ಯ ಆಗುವುದು ಅಂದ ಮ್ಯಾಲ ಇದು ಯಾರ ಕೃತಿ ಅಂತಂದ್ರೆ ಪರಮಾತ್ಮಂದನ ಕೃತಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಪರಮಾತ್ಮ ನೋಡಿ 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 ಏನ್ ಮಾಡ್ತಾನಂದ್ರೆ ಒಂದ್ ಕಡೆ ಭೂಕಂಪ ಮಾಡ್ತಾನ, ಒಂದ್ ಕಡೆ ಬಿರುಗಾಳಿ ಎಬ್ಬಿಸ್ತಾನ, ಒಂದ್ ಕಡೆ ಸುನಾಮಿ ಇರ್ತಾವ. ಈ ರೀತಿಯೊಳಗ ಎಲ್ಲ ಕೆಟ್ಟ ಹೋಗ್ತದ ಅನ್ನುವಂತ ಮಾತನ್ನು ಹೇಳ್ತಾರ. ಅದು ಅಲ್ಲದನ ಆ ಪರಮಾತ್ಮ ಮಾಡೋದಕ್ಕಿಂತ ಮೊದಲ ನಾವು ಬಿರುಗಾಳಿ ಎಬ್ಬಿಸುವಂಗ ಸಡ್ ಹೊಡೆದು ಯುದ್ಧಕ್ಕೆ ನಿಲ್ತೀವಿ. ರಾಷ್ಟ್ರಗಳಲ್ಲಿ ಯುದ್ಧ ನಡೆದವ, ಧರ್ಮಗಳಲ್ಲಿ ಯುದ್ಧ ನಡೆದವ, ರಕ್ತಪಾತ ನಡೆದತಿ. ಇದನ್ನೇನಾದ್ರೂ ಸುಧಾರಣೆ ತರಬೇಕಾಗಿತ್ತಂದ್ರ ಮೂಲ ಮಂತ್ರ ಏನಪ್ಪಾ ಅಂದ್ರ ಪ್ರತಿಯೊಬ್ಬ ಮಾನವನ ಚಿತ್ತ ಶುದ್ಧಿ. ಆ ಚಿತ್ತ ಶುದ್ಧಿ ಆಗ್ಬೇಕಾಗಿತ್ತಂದ್ರ ಮನಸ್ಸು ಶುದ್ಧ ಆಗ್ಬೇಕು. ಮನಸ್ಸು ಶುದ್ಧಿ ಇದ್ದಾಗ ಚಿತ್ ಶುದ್ಧಿ ಆಕತಿ. ಚಿತ್ ಶುದ್ಧಿ ಆತಂದ್ರ ಜಬ್ ಚಿತ್ ಶುದ್ಧಿ ಹೋತಾಯ ತಬ್ ಶತ್ರು ಮಿತ್ರ ಹೋತಾಯ. ಅಂದ್ರ ಚಿತ್ ಶುದ್ಧಿ ಇದ್ರೆ ಶತ್ರುಗಳೇ ಇಲ್ಲ, ಮಿತ್ರರ ಆಗಿಬಿಡ್ತಾರ. ಆ ರೀತಿಯೊಳಗೆ ವೇದಾಂತ ಅಧ್ಯಾತ್ಮ ನಮಗೇನ್ ಕಲಿಸ್ತೈತೆ ಅಂದ್ರ ಪ್ರೇಮ, ಸಹಕಾರ, ಬಂಧುತ್ವ, ಅನೋನ್ಯತೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನನ ಉಪ್ಪು ಸರ್ವಜ್ಞ ಅಂತೇನು ಹೇಳ್ತಾರ. ಇವ ನಮ್ಮವ ಇವ ನಮ್ಮವ, ಇವ ನಾರವ ಇವ ನಾರವ ಎಂದೆನಿಸದೆ ರಯ್ಯ ಅಂತ ಬಸವನ್ ಹೇಳ್ಯಾನ. ಅದನ್ನ ಇವತ್ತೇನಾದ್ರು ನಾವು ಆಚರಣೆ ತರಬೇಕಾಗಿತ್ತಂದ್ರ ನಾವೆಲ್ಲರೂ ಇಂಥ ಒಂದು ಧಾರ್ಮಿಕತೆಯನ್ನ ಅಂದ್ರ ಚಿತ್ತ ಶುದ್ಧಿ ಮಾಡಿಕೊಳ್ಳುವಂತ ವ್ಯವಸ್ಥೆಯೊಳಗ ನಾವು ಪ್ರಯತ್ನ ಶೋಧನೆ ಮಾಡಿ ಅದನ್ನ ಅನುಕರಣೆಯೊಳಗೆ ತರಬೇಕು.